ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಅವರ ಸುರಕ್ಷಿತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜನಜಾಗೃತಿಗಾಗಿ ಹಿಂದೂ ಹಿತರಕ್ಷಣಾ ಸಮಿತಿ ಪುತ್ತೂರು ತಾಲೂಕು ಆಶ್ರಯದಲ್ಲಿ ಸೋಮವಾರ ಸಂಜೆ ನಗರದ ದರ್ಬೆ ವೃತ್ತದ ಬಳಿ ಬೃಹತ್ ಮಾನವ ಸರಪಳಿ ನಡೆಯಿತು. ದರ್ಬೆ ವೃತ್ತದಿಂದ ಆರಂಭಗೊಂಡು ಸುಮಾರು 100 ಮೀಟರ್ಗೂ ಹೆಚ್ಚು ದೂರ ರಸ್ತೆ ಮಧ್ಯೆ ಬಿಜೆಪಿ ಹಾಗೂ ಪರಿವಾರ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ನಿಂತು ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿ ಬಾಂಗ್ಲಾದ ಹಿಂದೂಗಳ ಪರ ಘೋಷಣೆಗಳನ್ನು ಕೂಗಿದ್ರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಮಾತನಾಡಿ, ನಮ್ಮ ನೆರೆ ರಾಷ್ಟ್ರವಾಗಿರುವಂತಹ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಪರ ನಡೆಯುತ್ತಿರುವಂತಹ ದೌರ್ಜನ್ಯವನ್ನ ಇಡೀ ಜಗತ್ತೇ ಖಂಡಿಸಬೇಕಾಗಿದೆ. ಭಾರತೀಯರಾದ ನಾವು ಎಚ್ಚೆತ್ತುಕೊಂಡು ಪ್ರತಿಭಟಿಸದಿದ್ರೆ ನಮ್ಮ ದೇಶಕ್ಕೂ ಮುಂದೆ ಸಮಸ್ಯೆಯಾಗುವಂತಹ ಸಾಧ್ಯತೆ ಇದೆ. ವಿಶ್ವ ಹಿಂದೂ ಸಮುದಾಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗಾಗಿ ಆಗ್ರಹ ಮಾಡ್ತಿದೆ ಎಂದರು. ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ಹಿಂದೂ ಉಳಿದ್ರೆ ಮಾತ್ರ ಜಗತ್ತು ಉಳಿಬಹುದು. ಶಾಂತಿ ಸಹಬಾಳ್ವೆಗೆ ಸಂದೇಶ ನೀಡಿದ ಹಿಂದೂ ಧರ್ಮದ ಜನತೆಗೆ ಬಾಂಗ್ಲಾದಲ್ಲಿ ಅನ್ಯಾಯ ಮಾಡಲಾಗ್ತಿದೆ. ಅಲ್ಲಿನ ಹಿಂದೂಗಳ ಬದುಕುವ ಮೂಲಭೂತ ಹಕ್ಕು ದೇವಾಲಯಗಳ ರಕ್ಷಣೆ ಮಾಡಬೇಕು. ಘಟನೆಯನ್ನ ಜಗತ್ತೇ ಖಂಡಿಸಬೇಕು ಎಂದು ಆಗ್ರಹಿಸಿದ್ರು. ಸೆಕ್ಯುಲರಿಸಂನವರು ಎಂದು ಹೇಳಿಕೊಳ್ಳುವಂತಹ ಕಾಂಗ್ರೆಸ್ನವರು ಈಗ ಮಾತನಾಡ್ತಿಲ್ಲ. ಸೆಕ್ಯುಲರ್ ಪಕ್ಷಗಳು ರಾಜಕೀಯ ಬೇಲೆ ಬೇಯಿಸುವಂತೆ ಕೆಲಸ ಬಿಟ್ಟು ಹಿಂದೂಗಳ ರಕ್ಷಣೆಯ ಕುರಿತು ಮಾತನಾಡಲಿ ಎಂದು ಹೇಳಿದ್ರು. ಹಿಂದೂಗಳ ಸಂಘಟನೆಗಳ ಮುಖಂಡ ಮೋಹನ್ ದಾಸ್ ಮಾತನಾಡಿ, ರಾಜಕೀಯ ಉದ್ದೇಶದೊಂದಿಗೆ ಆರಂಭಗೊಂಡಂತಹ ಬಾಂಗ್ಲಾ ಗಲಭೆ ಅನಂತರ ಹಿಂದೂಗಳ ಮೇಲೆ ಅತಿಕ್ರಮಣದ ಕಡೆಗೆ ತಿರುಗಿದೆ. ಇಂತಹ ಸಂದರ್ಭದಲ್ಲಿ ಜಗತ್ತಿನ 198 ದೇಶಗಳು ಒಂದು ನಿರ್ಣಯಕ್ಕೆ ಬಂದು ಹಿಂದೂಗಳ ರಕ್ಷಣೆಯನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಭಾರತ ದೇಶದ ಎಲ್ಲಾ ಪ್ರಾಂತ್ಯಗಳಲ್ಲಿ ಮಾನವ ಸರಪಳಿ ಪ್ರತಿಭಟನೆಯನ್ನ ಇಂದು ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ಸಂದರ್ಭ ಬಿಜೆಪಿ ಪಕ್ಷ ಹಾಗೂ ಸಂಘಟನೆಗಳ ಪ್ರಮುಖರಾದ ಅರುಣ್ ಕುಮಾರ್ ಪುತ್ತಿಲ, ಶ್ರೀಧರ್ ತೆಂಕಿಲ, ಸಾಜಾ ರಾಧಾಕೃಷ್ಣ ಅಲ್ವಾ, ರಾಜೇಶ ಬನ್ನೂರು, ಅಪ್ಪಯ್ಯ ಮನಿಯಾನಿ, ಬಂಗಾರಡ್ಕ ವಿಶ್ವೇಶ್ವರ ಭಟ್ಟ, ಜುತ್ರೈ ಹುಸ್ಮನೆ, ಡಾಕ್ಟರ್ ಸುರೇಶ್ ಪುತುರಾಯ್, ಅನಿಲ್ ತೆಂಕಿಲ, ಪ್ರಶಾಂತ್ ಮಾತ್ರ, ಬಾಮಿ ಜಗದೀಶ್ ಶನೈ, ಜಿವಂದರ್ ಜೈನ್, ದಾಮೋದರ್ ಪಟಾಲೆ, ವಿದ್ಯಾರ್ ಗೌರಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ರು. ಇದು ಅವರ ಹಿಪೋಕ್ರೆಸಿ, ಅವರ ಏನು ಇಬ್ಬಗೆ ನೀತಿಯನ್ನ ತೋರಿಸ್ತಾ ಇದೆ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಏಕಮತದಿಂದ ಹಿಂದೂಗಳ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ನಿಲ್ಲುವತಕ್ಕಂಥ ಅನಿವಾರ್ಯತೆ ನಮಗಿದೆ. ಏನಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ನಮ್ಮ ದೇಶದಲ್ಲಿ ಅವರೇನೋ ಅಲ್ಲಿ ದೌರ್ಜನ್ಯಕ್ಕೊಳಗಾಗಿ ಸ್ವ ಇಚ್ಛೆಯಿಂದ ನಮ್ಮ ದೇಶಕ್ಕೆ ಬಂದರೂ ಕೂಡ ಕೇಂದ್ರ ಸರ್ಕಾರ CAA ಮುಖಾಂತರ ಅವರಿಗೆ ನೆಲೆಯನ್ನು ಕಲ್ಪಿಸಬೇಕು ಅಂತ ಕೂಡ ನಾವು ಆಗ್ರಹಪಡಿಸ್ತೀವಿ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಒಂದು ಹಿಂದೂಗಳಿಗೋಸ್ಕರ ಬಹುಸಂಖ್ಯಾತ ಹಿಂದೂಗಳಿರ್ತಕ್ಕಂಥ ರಾಷ್ಟ್ರ ಅಂದರೆ ನಮ್ಮ ಭಾರತ ಮಾತ್ರ. ನಾವೆಲ್ಲರೂ ಸೇರಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂಥ ನರಮೇಧ ಮತ್ತು ಹಿಂಸಾಚಾರವನ್ನ ಒಕ್ಕರಲಿಂದ ಖಂಡಿಸ್ತಾ ಇವತ್ತಿನ ಈ ಮಾನವ ಸರಪಳಿಯನ್ನ ನಿರ್ಮಿಸ್ತಾ ಇದ್ದೀವಿ. ಏಕಕಾಲದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಈ ಮಾನವ ಸರಪಳಿ ನಮ್ಮ ಎಲ್ಲ ಹಿಂದೂ ಸಂಘಟನೆಗಳು, ಸಂಘ ಪರಿವಾರದ, ಭಾರತೀಯ ಜನತಾ ಪಕ್ಷ, ನಮ್ಮ ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಜಾಗರಣ ವೇದಿಕೆ, ಆಮೇಲೆ ABVP, BMS ಮತ್ತಿತರ ಎಲ್ಲ ಸಂಘಟನೆಗಳು ಸೇರಿಕೊಂಡು ಈ ಮಾನವ ಸರಪಳಿಯನ್ನ ನಿರ್ಮಿಸಿ ಈ ಹಿಂಸಾಚಾರವನ್ನ, ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಹಿಂಸಾಚಾರವನ್ನ ಖಂಡಿಸ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ಕೂಡ ಇನ್ನು ಮುಂದೆ ನಮ್ಮ ದೇಶದಲ್ಲಿ ನಾವು ಯೋಚನೆ ಮಾಡಬೇಕಾದಂಥ ವಿಚಾರ, ಬಾಂಗ್ಲಾದೇಶ ನಮ್ಮ ನೆರೆಯ ರಾಷ್ಟ್ರ. ನಾವು ಇವತ್ತು ಎಚ್ಚರಗೊಳ್ಳಿಲ್ಲ ಅಂದರೆ, ಹಿಂದೂಗಳು ಭಾರತದಲ್ಲಿ ಇವತ್ತು ಎಚ್ಚರಗೊಳ್ಳಿಲ್ಲ ಅಂದರೆ ಮುಂದೆ ಅಂಥ ಪರಿಸ್ಥಿತಿ ನಮ್ಮ ದೇಶದಲ್ಲೂ ಬರುವಂಥ ಸಂದರ್ಭ ಬರಬಹುದು. ಈಗಲೇ ನಾವೆಲ್ಲರೂ ಕೂಡ ಎಚ್ಚರಗೊಂಡು ಇದಕ್ಕೆ ಕಡಿವಾಣ ಹಾಕಬೇಕು ಹಾಗೂ ಈ ಏನು ಮತಾಂತರ ಅಟ್ಟಹಾಸಕ್ಕೆ ಮಟ್ಟ ಹಾಕಬೇಕೆನ್ನುವ ಒಂದು ನಿಟ್ಟಿನಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಬಂಧುಗಳೇ, ಬೋಲೋ ಭಾರತ್ ಮಾತಾ ಕಿ ಜೈ, ಪ್ರಭು ಶ್ರೀರಾಮಚಂದ್ರ ಭಗವಾನ್ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಬಾಂಗ್ಲಾದೇಶದ ಹಿಂದೂಗಳಿಗಾಗಿ ಜೈ, ಬಾಂಗ್ಲಾದೇಶದ ಹಿಂದೂಗಳಿಗೆ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಸನಾತನ ಹಿಂದೂ धर्म के, सनातन हिंदू धर्म के, प्रभु श्री रामचंद्र भगवान के, प्रभु श्री रामचंद्र भगवान के, बोलो भारत माता के, बोलो भारत माता के. भारत माता के
बोलो भारत माता के बोलो भारत माता के वंदे वंदे जय श्री राम के प्रभु श्री राम के बोलो श्री रामचंद्र भगवान के बोलो भारत माता के बोलो भारत माता के ಕೈ ಬರ್ತಾರ ಲೆಕ್ಕ ನನ್ನನ್ನು ಬಿಟ್ಟು ಎಲ್ಲಿ ಆದ್ರೂ ಖಾಲಿ ಜೈನ್ ರೋಗ ಮಾಡಿದ್ರೆ ಅಂತಲ್ಲ बोलो भारत माता के बोलो भारत माता के वंदे वंदे बोलो भारत माता के वंदे सनातन हिंदू धर्म के जय श्री राम जय श्री राम जय श्री राम जय श्री राम सनातन हिंदू धर्म के बोलो भारत माता के बोलो भारत माता के सनातन हिंदू धर्म के सनातन हिंदू धर्म के बोलो भारत माता के बोलो भारत माता के श्री रामचंद्र के श्री रामचंद्र के ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಹಿಂದೂ ಉಳಿದರೆ ಜಗತ್ತು ಉಳಿಯಬಹುದು ಅಂತೇಳಿ. ಹಿಂದೂ ಎನ್ನುವಂಥ ಒಂದು ಪದವೇ ಶಾಂತಿ ಸಹಬಾಳ್ವೆಗೆ ಬಹುಶಃ ಜಗತ್ತಿನಲ್ಲಿ ಒಂದು ಸಂದೇಶ ಕೊಟ್ಟಂಥ ಒಂದು ಸಮಾಜ. ಆ ಹಿಂದೂ ಸಮಾಜವನ್ನು ಇವತ್ತು ನಿರ್ನಾಮ ಮಾಡುವಂಥ ಕೆಲಸ ಬಾಂಗ್ಲಾದೇಶದಲ್ಲಿ ಮತಾಂಧ ಶಕ್ತಿಗಳು ಇವತ್ತು ಒಂದು ಸರ್ಕಾರವನ್ನು ಉರುಳಿಸಿ ಅಲ್ಲಿರುವಂಥ ಅಲ್ಪಸಂಖ್ಯಾತರನ್ನು ನಿರ್ನಾಮ ಮಾಡುವಂಥ ಕೆಲಸ ಬಾಂಗ್ಲಾದೇಶದ ಬಹುಸಂಖ್ಯಾತರು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಆ ದೌರ್ಜನ್ಯವನ್ನು
ಇವತ್ತು ಇಡೀ ಜಗತ್ತು ಖಂಡಿಸಬೇಕು. ಇವತ್ತು ಆ ಮಾನವನಿಗೆ ಏನು ಮೂಲಭೂತ ಹಕ್ಕಿದೆ ಬದುಕುವಂತ ಆ ಹಕ್ಕನ್ನು ಮತ್ತೊಮ್ಮೆ ದಯಪಾಲಿಸಬೇಕು ಅಂತೇಳಿ ಇವತ್ತು ಇಡೀ ಜಗತ್ತಿನ ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ಆ ದೌರ್ಜನ್ಯ ಮಾಡ್ತಿರುವಂಥ ಮತಾಂತರ ಆ ಒಂದು ಅಟ್ಟಹಾಸವನ್ನು ಇವತ್ತು ಇಡೀ ಜಗತ್ತು ಮತ್ತೊಮ್ಮೆ ತಡೆ ಹಿಡಿಬೇಕು. ಇವತ್ತು ವಿಶೇಷವಾಗಿ ನಮ್ಮ ಹತ್ತಿರ ಇರುವಂಥ ನಮ್ಮ ನೆರೆ ರಾಷ್ಟ್ರ ಬಾಂಗ್ಲಾದೇಶ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಆ ದೇಶಕ್ಕೆ ಆಪತ್ತು ಬಂದಾಗ ಇವತ್ತು ಈ ದೇಶದ ಪ್ರಧಾನಿಯವರು ಬೇರೆ ಬೇರೆ ರೀತಿಯ ಸವಲತ್ತನ್ನು ಕೊಡುವಂತಹ ಸಂದರ್ಭದಲ್ಲಿ ಇವತ್ತು ಅಲ್ಲಿರುವಂಥ ಹಿಂದೂಗಳ ರಕ್ಷಣೆಯನ್ನು ಕೂಡ ಇವತ್ತು ಭಾರತ ಸರ್ಕಾರ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಅಲ್ಲಿರುವಂತಹ ದೇವಸ್ಥಾನಗಳ ರಕ್ಷಣೆಯನ್ನು ಮಾಡಬೇಕಾಗಿದೆ. ಇವತ್ತು ಆ ಮತಾಂಧ ಶಕ್ತಿಗಳು ಇವತ್ತು ಹಿಂದೂಗಳನ್ನು ನಿರ್ನಾಮ ಮಾಡುವಂಥ, ದಮನ ಮಾಡುವಂಥ, ದೌರ್ಜನ್ಯ ಮಾಡುವಂಥ ಈ ಶಕ್ತಿಗಳನ್ನು ಬಹುಶಃ ಇಡೀ ಜಗತ್ತು ಖಂಡಿಸುವಂಥ ಈ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂಥ, ಭಾರತದಲ್ಲಿರುವಂಥ ಎಲ್ಲ ಹಿಂದೂಗಳು ಮತ್ತೊಮ್ಮೆ ಎದ್ದು ನಿಂತು ಮತ್ತೊಮ್ಮೆ ಜಗತ್ತಿಗೆ ಆ ದೌರ್ಜನ್ಯವನ್ನು ಖಂಡಿಸುವಂಥ ಕೆಲಸ ಇವತ್ತು ನಮ್ಮ ಪುತ್ತೂರಿನಿಂದಲೂ ಮಾಡ್ತಾ ಇದ್ದೇವೆ. ಪುತ್ತೂರಿನಲ್ಲಿರುವಂಥ ಎಲ್ಲ ಹಿಂದೂ ಬಾಂಧವರು ಮತ್ತೊಮ್ಮೆ ಇವತ್ತು ಆ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳ ರಕ್ಷಣೆಗಾಗಿ ನಾವಿದ್ದೇವೆ ಎನ್ನುವಂಥ ಸಂದೇಶವನ್ನು ಸಾರುವ ಮುಖಾಂತರ ಇವತ್ತು ಈ ದೇಶದಲ್ಲಿರುವಂಥ ಸೆಕ್ಯುಲರಿಸಮ್ ಎನ್ನುವಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ಬಾಯಿ ಮುಚ್ಚಿ ಕೂತಿದೆ. ಕಾಂಗ್ರೆಸ್ಗೆ ಎಲ್ಲಿಯಾದರೂ ಸೆಕ್ಯುಲರಿಸಮ್ ಇದ್ದರೆ ಇವತ್ತು ಅವರು ಬಹುಶಃ ಹಿಂದೂಗಳ ಬಗ್ಗೆ ಇವತ್ತು ಮಾತಾಡಬೇಕಿತ್ತು. ಹಿಂದೂಗಳ ರಕ್ಷಣೆಗೆ ಅವರು ಮುಂದೆ ಹೋಗಬೇಕಿತ್ತು. ಇವತ್ತು ಯಾವುದೋ ರಾಜಕೀಯ ಉದ್ದೇಶದಿಂದ ಇವತ್ತು ರಾಜಕೀಯ ಬೇಳೆ ಬೇಯಿಸುವಂಥ ಕೆಲಸವನ್ನು ಈ ದೇಶದಲ್ಲಿ ಇವತ್ತು ಸೆಕ್ಯುಲರಿಸಮ್ ಎನ್ನುವಂಥ ಪಾರ್ಟಿಗಳು ಮಾಡ್ತಾ ಇವೆ. ಬಹುಶಃ ಇಡೀ ದೇಶ ಒಟ್ಟಾಗಿ ನಮ್ಮ ನೆರೆಯ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾವೆಲ್ಲರೂ ಎದ್ದು ನಿಂತು ಇವತ್ತು ಈ ಒಂದು ಸಾಂಕೇತಿಕವಾದಂಥ ಮಾನವ ಸರಪಳಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೂ ಈ ಹಿಂದೂ ಸಮಾಜ ಬದ್ಧವಾಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ, ನಮ್ಮ ಎಲ್ಲ ಪರಿವಾರ ಸಂಘಟನೆಗಳು ಖಂಡಿತ ಮುಂದಿನ ದಿನಗಳಲ್ಲಿ ಹಿಂದೂಗಳ ರಕ್ಷಣೆಯನ್ನು ಅಲ್ಲಿಯ ಬಾಂಗ್ಲಾದೇಶದ ಸರ್ಕಾರ ಮಾಡದೇ ಇದ್ದರೆ ಖಂಡಿತ ನಾವು ಉಗ್ರ ಹೋರಾಟಕ್ಕೆ ಬದ್ಧರಾಗಿದ್ದೇವೆ ಅನ್ನುವಂಥ ಸಂದೇಶ ಈ ಮೂಲಕ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ವಿಭಜನೆಯಾದ ನಂತರ ಬಾಂಗ್ಲಾದೇಶದಲ್ಲಿದ್ದಂಥ 28% ಹಿಂದೂಗಳ ಸಂಖ್ಯೆ ಕ್ಷೀಣಿಸುತ್ತಾ ಹೋಗಿ ಇವತ್ತು 5% ತನಕ ಮುಟ್ಟಿದೆ. ಈ 5% ಹಿಂದೂಗಳಿಗೆ ಇವತ್ತು ಅಳಿವು ಉಳಿವಿನ ಪ್ರಶ್ನೆ ನಿರ್ಮಾಣ ಆಗಿಬಿಟ್ಟಿದೆ. ರಾಜಕೀಯ ಅರಾಜಕತೆಯಿಂದಾಗಿ ನಿರ್ಮಾಣವಾಗಿರುವ ಆ ಪರಿಸ್ಥಿತಿಯಿಂದಾಗಿ ಇವತ್ತು ಅಲ್ಲಿ ಹಿಂದೂಗಳ ಮಾರಣ ಹೋಮ ನಿರ್ಮಾಣ ಆಗಿದೆ. ಸುಮಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಯಾವ ದೇಶ ವಿಭಜನೆಯ ದುರಂತ ಘಟನೆಗಳು ಏನು ನಡೆದಿತ್ತ ಆವತ್ತಿನ ಕಾಲಘಟ್ಟದಲ್ಲಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ನಡೆದಿತ್ತು. ಅದಾದ ನಂತರ ದೊಡ್ಡ ಮಟ್ಟದ ಈ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಇವತ್ತಿನ ಈ ಬಾಂಗ್ಲಾದೇಶದ ರಾಜಕೀಯ ಅರಾಜಕತೆಯಿಂದ. ಯಾವ ದಿಕ್ಕಿಗೆ ರಾಜಕೀಯ ಉದ್ದೇಶವಾಗಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು, ಅದು ಮತ್ತೆ ತಿರುಗುತ್ತಾ ಹಿಂದೂಗಳ ಮೇಲೆ ಅತಿಕ್ರಮಣ ಮಾಡುವಂಥದ್ದು ಶುರುವಾಯಿತು. ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡಿದ ಹಾಗೆ ಅಲ್ಲಿರ್ತಕ್ಕಂಥ ಯಾವೊಬ್ಬ ಹಿಂದೂಗಳಿಗೂ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಮಾನವ ಸರಪಣಿ ಮಾಡಿರ್ತಕ್ಕಂಥದ್ದು ಏನು ಕಾರಣ ಅಂತ ಹೇಳಿದರೆ, ಇಡೀ ಜಗತ್ತಿನ 198 ದೇಶಗಳಲ್ಲಿ ಒಂದು ನಿರ್ಣಯಕ್ಕೆ ಬರಬೇಕು. ಈ 198 ದೇಶಗಳಿರ್ತಕ್ಕಂಥ ಹಿಂದೂಗಳಿಗೆ ಕೂಡ ಇವತ್ತು ಯೋಚನೆ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳು ಕೂಡ ಹಿಂದೂಗಳನ್ನು ಉಳಿಸುವ ನಿಟ್ಟಿನಲ್ಲಿ ಒಂದು ನಿರ್ಣಯಕ್ಕೆ ಬರಬೇಕಂತ ಅನಿವಾರ್ಯತೆ ಇದೆ. ಅದಕ್ಕೆ ಆಗ್ರಹಿಸುವ ದೃಷ್ಟಿಯಿಂದಾಗಿ ಇವತ್ತು ನಮ್ಮ ದೇಶದ ಎಲ್ಲ ಮೂಲೆಗಳಲ್ಲಿ ಸುಮಾರು ನಮ್ಮ ದೇಶದ ಎಲ್ಲ ಪ್ರಾಂತ್ಯಗಳಲ್ಲಿ ಕೂಡ ಇವತ್ತು ಏಕಕಾಲದಲ್ಲಿ ಈ ಮಾನವ ಸರಪಣಿ ಮಾಡುವುದರ ಮುಖಾಂತರ ಇಡೀ ಜಗತ್ತಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಇವತ್ತು ನಮ್ಮ ಸಂಘಟನೆ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಮುಂದೊಂದು ದಿವಸ ಹಿಂದೂಗಳಿಗೆ ಯಾರು ಅಲ್ಪಸಂಖ್ಯಾತರು ಯಾವ ದೇಶದಲ್ಲಿ ನೆಲೆಸಿದಾರೋ ಅವರಿಗೆ ಪೂರ್ಣ ಪ್ರಮಾಣದ ರಕ್ಷಣೆ ಸಿಗಬೇಕು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಗಟ್ಟಿ ನಿಲ್ಲುವಂಥ ಕೆಲಸವನ್ನು ನಮ್ಮ ಜಾಗತಿಕ ಮಟ್ಟದ ರಾಷ್ಟ್ರಗಳು ನಿಲ್ಲಬೇಕು ಎನ್ನುವ ಕಾರಣಕ್ಕೋಸ್ಕರ ಆಗ್ರಹಿಸುವುದಕ್ಕೋಸ್ಕರ ಈ ಮಾನವ ಸರಪಣಿ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಮುಂದೊಂದು ದಿವಸ ಹಿಂದೂಗಳ ಪೀಳಿಗೆ ನಶಿಸ್ತಾ ಹೋಗಬಾರ್ದು, ಅದಕ್ಕೆ ರಕ್ಷಣೆಯಾಗಿ ನಿಲ್ಲುವಂಥ ನಿಟ್ಟಿನಲ್ಲಿ ನಮ್ಮ ದೇಶದ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಒಂದಾಗಿ ನಿಲ್ಲಬೇಕು ಎನ್ನುವ ಕಾರಣಕ್ಕೋಸ್ಕರ ನಾವಿವತ್ತು ಸೇರಿರುವಂಥದ್ದು. ಮುಂದೆಯೂ ಕೂಡ ಅನಿವಾರ್ಯ ಕಾರಣ ಆದರೆ ದೇಶದ ಜೊತೆಗೆ ಎಲ್ಲ ಹಿಂದೂಗಳು ಒಂದೇ ಮನಸ್ಸಿನಿಂದ ನಿಲ್ಲಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದಾಗ ನಾವೆಲ್ಲ ಅದಕ್ಕೆ ಕೈಗೂಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾ ನಾವಿವತ್ತು ಈ ಸರಪಣಿ ಜಗತ್ತಿನ ದೇಶದ ಎಲ್ಲ ಮೂಲೆಗಳಲ್ಲಿ ನಿಲ್ಲುವಂಥ ಕೆಲಸ ಆಗಿದೆ. ಇದರ ಮುಖಾಂತರ ಇವತ್ತು ಬೆಳಿಗ್ಗೆ
ಎಲ್ಲ ಪರಿವಾರ ಸಂಘಟನೆಗಳು DC ಅವರಿಗೆ ಮನವಿ ಮಾಡಿ ದೇಶದ ಎಲ್ಲ DC ಕಚೇರಿಗಳಿಗೆ ಮನವಿಯನ್ನು ಕೊಡುವಂಥ ಕೆಲಸವೂ ಕೂಡ ಆಗಿದೆ. ಅಂದರೆ ಜಾಗತಿಕ ಮಟ್ಟದಲ್ಲಿ ಈ ದೇಶ ಒಂದು ಆಗ್ರಹಿಸುವ ಕೆಲಸವನ್ನು ಮಾಡಿದೆ. ಅದಕ್ಕೋಸ್ಕರ ನಾವೆಲ್ಲ ಈ ಮಾನವ ಸರಪಣಿಯ ಮುಖಾಂತರ ಜಗತ್ತಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದೆಯೂ ಕೂಡ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೀವಿ.